ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ 1 ಕಪ್ ಅವಲಕ್ಕಿ ಮತ್ತು 1 ಕಪ್ ಹಸಿ ತೆಂಗಿನಕಾಯಿಯನ್ನು ಬಳಸ್ಕೊಂಡು ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವಂಥ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಈ ಇಡ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಡಬ್ಬಿಯನ್ನು ಬಾಕ್ಸ್ ತೊಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ಅವಲಕ್ಕಿಯನ್ನು ತೊಗೋತಾ ಇದ್ದೀನಿ. ಇದು ನಾರ್ಮಲ್ ಅವಲಕ್ಕಿ. ನಿಮ್ಮ ಹತ್ರ ಗಟ್ಟಿ ಅವಲಕ್ಕಿ ಇದ್ದರೂ ಅದನ್ನು ಕೂಡ ತೊಗೊಳ್ಬೋದು. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಒಂದು ಸರಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಏನಾದರೂ ಒಂದು ಸ್ವಲ್ಪ ಡಸ್ಟ್ ಇದ್ದರೆ ಇದು ಹೊರಟೋಗುತ್ತೆ. ಈ ರೀತಿ ತೊಳೆದ್ಕೊಂಡು ಇಟ್ಕೊಳ್ಬೇಕು. ನೋಡಿ, ನಾನು ಕೂಡ ಇಲ್ಲಿ ತೊಳ್ಕೊಂಡು ತಂದಿದ್ದೀನಿ. ಇವಾಗ ನಾನು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕೋದರಿಂದ ಜಸ್ಟ್ ಒಂದು 10 ನಿಮಿಷದಲ್ಲಿ ಇದು ನೆಂದು ಹೋಗುತ್ತೆ. ಅದಕ್ಕೋಸ್ಕರ ನಾನು ಇದು ಬಿಸಿ ನೀರನ್ನು ಹಾಕಿ ನೆನೆಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು ತಣ್ಣೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಬಹುದು. ನೋಡಿ, ಇದನ್ನು ಮುಚ್ಚಿ ಇದು ಒಂದು ಸೈಡಿನಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಅದೇ ಬಟ್ಟಲಿನಿಂದ ಇಲ್ಲಿ ನಾನು ಇಡ್ಲಿ ರವೆಯನ್ನು ತೊಗೋತಾ ಇದ್ದೀನಿ. ನೋಡಿ, ಒಂದು 2 ಕಪ್ ಆಗುವಷ್ಟು ನಾನು ಇಲ್ಲಿ ಇಡ್ಲಿ ರವೆಯನ್ನು ಹಾಕೋತಾ ಇದ್ದೀನಿ. ಇದಕ್ಕೂ ಕೂಡ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಕೂಡ ಒಂದು ಸ್ವಲ್ಪ ತೊಳೆದುಕೊಳ್ಬೇಕಾಗುತ್ತೆ. ಇದರಲ್ಲೂ ಒಂದು ಸ್ವಲ್ಪ ಏನಾದರೂ ಧೂಳಿದ್ರೆ ಅದು ಹೊರಟೋಗುತ್ತೆ. ಇಡ್ಲಿ ರವೆ ಆಗಿರೋದರಿಂದ ಒಂದು ಸ್ವಲ್ಪ ತೊಳೆದುಕೊಳ್ಬೇಕು. ನೋಡಿ, ಈ ರೀತಿ ಕೈಯನ್ನು ಆಡಿಸಿ ಒಂದು ಸ್ವಲ್ಪ ಒಂದು ನಿಮಿಷದವರೆಗೆ ಬಿಟ್ಟುಬಿಡಬೇಕು. ಬಿಟ್ಟು ಆಮೇಲೆ ನಾವು ಇದ್ರ ಮೇಲಿನ ನೀರನ್ನು ಸೋದಿಸ್ಕೊಂಡು ಇವಾಗ ನಾನು ಇದಕ್ಕೂ ಕೂಡ ಬಿಸಿನೀರನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಕೂಡ ನೆನೆಸ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಬಿಸಿನೀರು ಹಾಕೋದರಿಂದ ತುಂಬ ಬೇಗನೆ ನೆನೆಯುತ್ತೆ ಅಂತ ನಾನು ಬಿಸಿನೀರು ಹಾಕೋತಾ ಇದ್ದೀನಿ. ಟೈಮ್ ಇದ್ದರೆ ನೀವು ತಣ್ಣೀರು ಕೂಡ ಹಾಕ್ಕೊಂಡು ನೆನೆಸ್ಕೊಳ್ಬೋದು. ನೋಡಿ, ಇವಾಗ ನಾನು ಒಂದು 10 ನಿಮಿಷದಲ್ಲಿ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಯಾವ ರೀತಿ ನಮ್ಮ ಅವಲಕ್ಕಿಗಳು ಸಾಫ್ಟಾಗಿ ನೆಂದು ಹೋಗಿದೆ ಅಂತ ನೋಡ್ಕೊಳ್ಬೋದು. ಈ ರೀತಿ ತುಂಬ ಬೇಗನೆ ನೆಂದು ಹೋಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾನು ಇಲ್ಲಿ ಅವಲಕ್ಕಿಯನ್ನು ಈ ರೀತಿ ಹಿಂಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಬರಬಾರ್ದು. ಅವಲಕ್ಕಿಯನ್ನು ಚೆನ್ನಾಗಿ ಹಿಂಡಿಕೊಂಡು ನಾವು ಮಿಕ್ಸಿ ಜಾರಿಗೆ ಈ ರೀತಿ ಹಾಕ್ಕೊಳ್ಬೇಕು. ನೋಡಿ, ಮತ್ತು ನಾನು ಯಾವ ಕಪ್ಪಿನಿಂದ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಿನಿಂದ ನಾನಿಲ್ಲಿ ಹಸಿ ಕೊಬ್ಬರಿ ಕೂಡ ತೊಗೋತಾ ಇದ್ದೀನಿ. ನೋಡಿ, ಇದ್ರ ಮೇಲಿನ ಕಪ್ಪು ಭಾಗವನ್ನು ತೆಗೆದು ನಾವು ಈ ರೀತಿ ಹಸಿ ಕೊಬ್ಬರಿಯನ್ನು ಒಂದು ಸ್ವಲ್ಪ ಪೀಸ್ ಮಾಡಿಕೊಂಡು ತೊಗೊಳ್ಬೋದು, ಇಲ್ಲಾಂದರೆ ತುರಿದುಕೊಂಡು ಕೂಡ ತೊಗೊಳ್ಬೋದು. ಮತ್ತು ಅದೇ ಬಟ್ಟಲಿನಿಂದ ಒಂದು ಅರ್ಧ ಬಟ್ಟಲಷ್ಟು ಮೊಸರನ್ನು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸಾಫ್ಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ನಾವು ಇಡ್ಲಿ ರವೆ ಕೂಡ ನೆನೆಸಿಟ್ಟಿದ್ದೇವಲ್ಲ, ಅದ್ರ ಮೇಲಿನ ನೀರನ್ನು ಬಸಿದುಕೊಂಡು ಇವಾಗ ನಾವು ಪೇಸ್ಟನ್ನು ಇದರಲ್ಲಿ ಹಾಕೊಳ್ಳೋಣ. ಮಿಕ್ಸಿ ಮಾಡಿಟ್ಟಿಕೊಂಡ ಪೇಸ್ಟು ಇದಕ್ಕೆ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ ರವದಲ್ಲಿ ನೀರು ಇರಬಾರ್ದು. ಚೆನ್ನಾಗಿ ಸೋದಿಸ್ಕೊಂಡು ನಾವು ಈ ಅವಲಕ್ಕಿ ಪೇಸ್ಟು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಹಾಕ್ಕೊಂಡು ಈ ರೀತಿ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇನ್ಸ್ಟೆಂಟಾಗಿ ಕೇವಲ ಒಂದು 10-15 ನಿಮಿಷದಲ್ಲಿ ನಾವು ಬೆಳಗ್ಗೆ ಈ ರೀತಿ ಸಾಫ್ಟಾದ ಇಡ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಇನ್ಸ್ಟೆಂಟ್ ಮಾಡೋದರಿಂದ ಒಂದು ಸ್ವಲ್ಪ ಅಡುಗೆ ಸೋಡಾ ಅಥವಾ ಈನೋ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ನಾವು ಇವಾಗ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ನಿಮಿಷದವರೆಗೆ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇಡ್ಲಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ಇವಾಗ ನಾವು ಇಡ್ಲಿ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಇಲ್ಲ ನಿಮಗೆ ಅಂತಂದರೆ ಈ ರೀತಿ ಇನ್ಸ್ಟೆಂಟಾಗಿ 1 ಕಪ್ ಹಸಿ ತೆಂಗಿನಕಾಯಿ 1 ಕಪ್ ಅವಲಕ್ಕಿ ಇದ್ದರೆ ನಾವು ಇಡ್ಲಿ ರವದಿಂದ ಈ ರೀತಿ ಸಾಫ್ಟ್ ಆದ ಇಡ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾನು ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಡು ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಳಿಗೆನ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಇಡ್ಲಿಯನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಮೇಲೆ ಒಂದು ಈ ರೀತಿ ಢಕ್ಕನವನ್ನು ಮುಚ್ಚಿ ಒಂದು 10 ನಿಮಿಷ ನಾವು ಇದು ಸ್ಟೀಮ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಈ ರೀತಿ ಇಡ್ಲಿ ಮಾಡ್ಕೊಳ್ಬೋದು. ನೋಡಿ, ಒಂದು 10-12 ನಿಮಿಷ ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಯಾವ ರೀತಿ ಆಗಿದೆ ನಮ್ಮ ಇಡ್ಲಿಗಳು ಅಂತ ನೋಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 10-12 ನಿಮಿಷದಲ್ಲಿ ಚೆನ್ನಾಗಿ ಇಡ್ಲಿ ರೆಡಿ ಆಗುತ್ತೆ. ಇವಾಗ ನಾವು ಈ ರೀತಿ ತೆಗೆದುಕೊಂಡು ಒಂದು ಸ್ವಲ್ಪ ಇದು ನಾವು ಆರುವುದಕ್ಕೆ ಬಿಡೋಣ. 1 ನಿಮಿಷ ಅಥವಾ 2 ನಿಮಿಷ ಆರಿದ ಮೇಲೆ ನಾವು ಇಡ್ಲಿಯನ್ನು ತೆಕ್ಕೊಳ್ಬೇಕು. ಬಿಸಿ ಇರುವಾಗಲೇ ತೆಗೆದ್ರೆ ಅದಕ್ಕೆ ಅಂಟ್ಕೊಳ್ಳುತ್ತೆ ಪ್ಲೇಟಿಗೆ, ಅದು ಚೆನ್ನಾಗಿ ಎದ್ದು ಬರೋದಿಲ್ಲ. ಅದಕ್ಕೋಸ್ಕರ ಒಂದು 2 ನಿಮಿಷ ಆರಿದ ಮೇಲೆ ನಾವು ಈಗ ಒಂದು ಸ್ಪೂನ್ ತೊಗೊಂಡು ಆರಾಮಾಗಿ ಈ ರೀತಿ ತೆಗೆದುಕೊಳ್ಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು ಅಂತ. 1 ಕಪ್ ಅವಲಕ್ಕಿ ಮತ್ತು 1 ಕಪ್ ಹಸಿ ತೆಂಗಿನಕಾಯಿ ಬಳಸ್ಕೊಂಡು ನಾವು ಈ ರೀತಿ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವ ಇಡ್ಲಿಯನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರೆ ಇವಾಗ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಈ ಇಡ್ಲಿಗಳು.
ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇಡ್ಲಿ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುತ್ತೆ ಮತ್ತು ನೋಡೋದಕ್ಕೂ ಕೂಡ ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬಾ ವೈಟಾಗಿ ಕೂಡ ಬರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆ ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದಾದ್ರೂ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಅದೇ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಒಂದು ಸರ್ತಿ ಮಾಡಿಲ್ಲ ಈ ರೀತಿ ಅಂದರೆ ಒಂದು ಸರ್ತಿ ಮಾಡ್ಕೊಂಡು ನೋಡಿ. ತುಂಬಾ ರುಚಿಯಾಗಿರುವಂಥ ಇಡ್ಲಿ ಇದು. ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.